ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ದಿನ ಚಿರೋಟಿ ರವೆ ಮಾಡೋದಕ್ಕೋಸ್ಕರ ಏನೇನು ಬೇಕು ಅಂತಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಕರಿಬೇವಿನ ಸೊಪ್ಪು, ಪಾಲಕ್ ಸೊಪ್ಪು, ಕ್ಯಾರೆಟು, 1 ಟೊಮೆಟೊ, 5ರಿಂದ 6 ಹಸಿಮೆಣಸಿನ್ಕಾಯಿ, 2 ಈರುಳ್ಳಿ, ಕೊಬ್ಬರಿ, ಹಸಿ ಕೊಬ್ಬರಿ ಇದ್ದಿದ್ರೆ ಚೆನ್ನಾಗಿತ್ತು, ಆದರೆ ಒಣ ಕೊಬ್ಬರಿ ಇದೆ. ಆಮೇಲಿಂದ ಕೊತ್ತಂಬರಿ ಸೊಪ್ಪು. ಇಷ್ಟೆಲ್ಲವನ್ನು ತರಕಾರಿಗಳು ಏನೇನು ಹಸಿಯಾಗಿ ತಿಂತೀವೋ ಆ ಎಲ್ಲ ಹಸಿ ತರಕಾರಿಗಳನ್ನು ಹಾಕಿಬಿಟ್ಟು ಈ ಕೊಬ್ಬರಿಯನ್ನು ತುರಿದುಕೊಂಡು ಮತ್ತು ಕ್ಯಾರೆಟನ್ನು, ಬೀಟ್ರೋಟನ್ನು, ಏನೇನು ಹಸಿಯಾಗಿ ತಿಂತೀವೋ ಎಲ್ಲ ತರಕಾರಿಗಳನ್ನು ತುರ್ಕೊಂಬಿಟ್ಟು ನೋಡಿ ಈ ರೀತಿಯಾಗಿ ಚಿರೋಟಿ ರವೆಯನ್ನು ಇದರಲ್ಲಿ 2 ಲೋಟದಷ್ಟು ಹಾಕಿದ್ದೀನಿ ನೋಡಿ. ಈ ಚಿರೋಟಿ ರೊಟ್ಟಿಯನ್ನು ತಿನ್ನೋದ್ರಿಂದ ಶುಗರ್ ಕಮ್ಮಿ ಆಗುತ್ತೆ. ಮಕ್ಕಳಿಗೆ ABC ಡಿ ಎಲ್ಲ ವಿಟಮಿನ್ಸು ಇದರಲ್ಲಿ ದೊರಕುತ್ತೆ. ಈ ರೀತಿಯಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕ್ಕೊಂಡು ಕಡಲೆಬೇಳೆ ನೆನೆಸಿಬಿಟ್ಟು ಸ್ವಲ್ಪ ಒಂದು 1 ಅವರ್ ಮುಂಚೆನೇ ನೆನೆಸಿ ಅದರಲ್ಲಿ ಹಾಕ್ಕೊಂಡು ಮತ್ತು ಕಡಲೆ ಬೀಜವನ್ನು ಪೌಡ್ರ್ ಮಾಡಿ ಹಾಕ್ಕೊಂಡು ಡ್ರೈ ಫ್ರೂಟ್ಸು ಅದು ಮರ್ತುಬಿಟ್ಟು ಎಲ್ಲ ಹಾಕ್ಬಿಟ್ಟು ಕಲಿಸ್ಬಿಟ್ಟಿದ್ದೀನಿ. ಇಷ್ಟೆಲ್ಲವನ್ನು ಹಾಕಿ ಹದವಾಗಿ ಕಲಿಸ್ಕೊಂಡು ಈಗ ನೋಡಿ ರೊಟ್ಟಿ ಸಿದ್ಧವಾಗಿದೆ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಎಣ್ಣೆ ಆಗ್ಬೋದು ಅಥವಾ ತುಪ್ಪ ಆಗ್ಬೋದು, ಬೆಣ್ಣೆ ಆಗ್ಬೋದು. ಈ ರೀತಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಶುಗರ್ ಕಮ್ಮಿ ಆಗುತ್ತೆ, ಆರೋಗ್ಯನೂ ಇರುತ್ತೆ, ಮತ್ತು ಎಲ್ಲ ವಿಟಮಿನ್ಸ್ ದೊರಕುತ್ತೆ. ನಿಮ್ಮ ಮಕ್ಕಳು ಆ ಸೊಪ್ಪು ತಿನ್ನಲ್ಲ, ಈ ಸೊಪ್ಪು ತಿನ್ನಲ್ಲ ಅಂತ ಹೇಳ್ತಿರಲ್ಲ, ಎಲ್ಲ ಸೊಪ್ಪುಗಳನ್ನು ಹಾಕಿ ಕಟ್ ಮಾಡಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಆರೋಗ್ಯ ಇರುತ್ತೆ ಅಂತ ಹೇಳ್ತಾ, ಹಾಗೆ ನೀರಲ್ಲಿ ನೋಡಿ ತೆಳ್ಳಗೆ ಅದ್ಕೊಂಡು ಈ ರೀತಿಯಾಗಿ ರೊಟ್ಟಿಯನ್ನು ತಟ್ಕೋಬೇಕಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಪ್ರಿಯ ವೀಕ್ಷಕರೇ, ನೀವು ಸರ ಈ ರೀತಿಯಾಗಿ ಮಾಡ್ಕೊಂಡು ತಿನ್ನಿ, ಶುಗರನ್ನು ವಾಸಿ ಮಾಡ್ಕೊಳ್ಳಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನೋಡಿ ತಟ್ಟೆಗೆ ಹಾಕ್ತಾಯಿದ್ದೀನಿ. ಆಹಾ, ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ. ಪ್ರಿಯ ವೀಕ್ಷಕರೇ, ಚೆನ್ನಾಗಿದೆಯಾ? ಈಗ ನಾನು ತಿಂದು ನೋಡ್ತೀನಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ನೋಡಿ ತಿಂತಾಯಿದ್ದೀನಿ. ಅಬ್ಬಾ, ತುಂಬ ರುಚಿಯಾಗಿದೆ ಕಣ್ರಿ. ನೀವು ಸಹ ಈ ರೀತಿಯಾಗಿ ಮಾಡ್ಕೊಂಡು ತಿನ್ನಿ. ನಿಮ್ಮ ಶುಗರ್ ವಾಸಿ ಆಗಲಿ, ಆರೋಗ್ಯ ಭಾಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಹೇಳ್ತಾ, ಇದಕ್ಕೆ ಸ್ವಲ್ಪ ತುಪ್ಪನೋ ಬೆಣ್ಣೆ ಅಥವಾ ಹಾಕ್ಕೊಂಡು ತಿಂದರೆ ಸೂಪರ್ ಚಿರೋಟಿ ರೊಟ್ಟಿ. ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.